ಹೊರೆ ಯಾರು ಜನಕ್ಕೆ ತಾನೆ, ಸರ್ಕಾರಕ್ಕೇನು ಹೊರೆ ಆಗಲ್ವಲ್ಲ, ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೇನು ಹೊರೆ ಅಲ್ವಲ್ಲ, ಜನಕ್ಕೆ ತಾನೇ ಹೊರೆ ಆಗೋದು. ಜನಕ್ಕೆ ಹೊರೆ ಆಗೋದಕ್ಕೆ ಅವ್ರು ಖುಷಿ ಪಡ್ತಾರೆ. ಅವರು ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರೆ ಹೊರಲಿಕ್ಕೆ ಸಾಧ್ಯ ಹೊರಿಸಿದ ಹಾಗೆ ಆನಂದ ಪಡ್ತಕ್ಕಂಥ ಸರ್ಕಾರ ಇದೆ. ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ, ಜನಗಳ ಜೋಬು ಕೈ ಹಾಕಿ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಒಂದು ಸೀರೀಸ್ ಆಫ್ ಲಿಸ್ಟೇ ಕೊಡ್ಬೋದು. ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಅನ್ನೋದು ಈಗಾಗಲೇ ಹೇಳಿದ್ದಾರಲ್ಲ. ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮಂಡಳಿಯವರು ಏನು ಹೇಳಿದ್ದಾರೆ, 1000 ಲೀಟ್ರಿಗೆ 51 ರೂಪಾಯಿ ಖರ್ಚಾಗುತ್ತೆ, ಅದರಿಂದ ನಾವೀಗ ಅದ್ರದ್ದು ದರ ಏರಿಸಬೇಕಾಗಿದೆ, ಹಾಲಿನ ದರ ಏರಿಕೆ ಮಾಡಬೇಕು, ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡಬೇಕು. ಅದು ಹೇಳಿದಾರಲ್ಲ, 2025ಕ್ಕೆ ಎಷ್ಟಾಗಬೇಕು, 26ಕ್ಕೆ ಎಷ್ಟಾಗಬೇಕು, 27ಕ್ಕೆ ಎಷ್ಟಾಗಬೇಕು ಅಂತೇಳಿ. ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದು. ನೋಡಿ, ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಇವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಚುನಾವಣೆ ಹಂತದಲ್ಲಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗ್ಬೋದು, ಸರ್ಕಾರದ ಮೇಲೆ ಹೊರೆ ಏನಾಗ್ಬೋದು, ಅದೆಲ್ಲ ಲೆಕ್ಕಾಚಾರ ಮಾಡಿರ್ತಾರೆ. ಈ ಗ್ಯಾರಂಟಿ ಸ್ಕೀಮ್ನ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ, ಈಗ ಸಿದ್ದರಾಮಯ್ಯನವರೇ ತಾನೇ ಅದರಲ್ಲಿ ಸೈನ್ ಹಾಕಿರೋದು. ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಇನ್ನೊಬ್ಬರು ಸೈನ್ ಹಾಕಿರೋದು ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯನವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಈ ದೇಶದಲ್ಲಿ. ಅವರೇ ಸೈನ್ ಹಾಕಿರೋದಲ್ವೇ 5 ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ. ಅದನ್ನು ಅವರು ಸೈನ್ ಹಾಕಬೇಕಾದ್ರೆ, 5 ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ. ಅಲ್ಲ ಸರ್, ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಅಭಿವೃದ್ಧಿನೂ ಮಾಡ್ದೇನೆ ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಸರಿ? ಅಭಿವೃದ್ಧಿ ಮಂತ್ರಿಗಳಿಗಂತೂ ಆಗ್ತಾ ಇಲ್ವಾ? ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ. ಜನಕ್ಕಾದರೆ ಎಷ್ಟು, ರಾಜ್ಯಕ್ಕಾದರೆ ಎಷ್ಟು, ರಾಜ್ಯಕ್ಕೆ ಆಗದೇ ಇದ್ದರೆಷ್ಟು ಕೇಳೋರು ಯಾರು? ಅವರ ಅಭಿವೃದ್ಧಿಗಳು ಭಾಳ ಯಥೇಚ್ಛವಾಗಿ ಖುಷಿಯಾಗಿ ಮಾಡ್ಕೊತಾ ಇದ್ದಾರೆ. ಪ್ರತಿಯೊಂದಕ್ಕೂ ಪರ್ಸೆಂಟೇಜು. ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು, ಈ ವರ್ಷ ಕೊಟ್ಟಿರೋದೇ ಆಶ್ರಯ ಮನೆ ಬಹುಶಃ 5,000 6,000 ಕೊಟ್ಟಿರ್ಬೋದು. ಅದಕ್ಕೂ ಸಹ ಪರ್ಸೆಂಟೇಜು. ನೆನ್ನೆ KR ಪೇಟೆ